ಮಂಗಲಾಕಾರಂ ವ್ಯಾಪ್ತಮೇನ ಚರಾಚರಂ ತತ್ವದರ್ಶನಮೇನ ತಸ್ಮೈ ಶ್ರೀ ಗುರುವೇ ನಮಃ. ಈ ಕ್ಷೇತ್ರದ ಪುಣ್ಯ ಪುರುಷನಾದ ಈ ಕಾರ್ಯಕ್ರಮದ ಆರಾಧ್ಯದೇವರಾದ ಸದ್ಗುರು ಶ್ರೀ ವಿಶ್ವನಾಥ ಪಾದಕ್ಕೆ ಮನೆಗೂ ಭಗವಾಂಬಿಕಾ ತಾಯಿಯ ಪಾದಕ್ಕೆ ನಮಸ್ಕರಿಸಿ ನಮ್ಮನ್ನೆಲ್ಲರ ಆರಾಧ್ಯದೇವರಾದ ಪರಮ ಪೂಜ್ಯ ಷಡಸ್ಥಲಗುರು ಡಾಕ್ಟರ್ ಗಂಗಾಧರಪ್ಪ ಅವರ ಪಾದಕ್ಕೆ ನಮಸ್ಕರಿಸಿ ಈ ಒಂದು ಗುರು ಪೂರ್ಣಿಮಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಬಸವರಾಜ ಶಾಸ್ತ್ರಿ ಕೂಡಿಯವರಿಗೂ ಗುರುವಿನ ತುಲಾಭಾರ ಸೇವಾರ್ಥಿಗಳಾದಂಥ ಎಲ್ಲ ಸೇವಾರ್ಥಿಗಳಿಗೂ ಆಗಮಿಸಿದ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ವಿಶ್ವಾರಾಧ್ಯರು, ಸಮುದಾಯದ ಉದ್ಧಾರಕರು, ಈ ಸಮಾಜಕ್ಕೆ ಏಕಮುಖವನ್ನಾಗಿ ಕೈಮಾಡಿಕೊಂಡು ಹೋಗುವಂಥ ತತ್ವಜ್ಞಾನಿಗಳು, ಅಪಾರ ಮಹಿಮಾ ಪುರುಷರು, ಯೋಗಿಗಳು, ಜ್ಞಾನಿಗಳು, ಶಿವನ ಸ್ವರೂಪಿಗಳು. ಇವತ್ತಿನ ದಿವಸ ನಾವೆಲ್ಲರೂ ಆ ಪುಣ್ಯಾತ್ಮನ ಪರಿಸರಂಗದಲ್ಲಿ ಗುರುಪೂರ್ಣಿಮೆ ಅನ್ನತಕ್ಕಂಥ ಗುರುವಿನ ದಿನವನ್ನು ನಾವು ಎಲ್ಲ ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ನಡೆದು ಬಂದಂತಾಯಿತು. ವರ್ಷದಲ್ಲಿ 12 ಹುಣ್ಣಿಮೆಗಳು ಬರ್ತವೆ. ಆ 12 ಹುಣ್ಣಿಮೆಗಳಲ್ಲಿ ಈ ಗುರು ಪೂರ್ಣಿಮೆ ಅನ್ನತಕ್ಕಂಥ ಹುಣ್ಣಿಮೆ ನಮ್ಮ ಸಾಂಸ್ಕೃತಿಕ ಪರಂಪರೆಯಲ್ಲಿ ತನ್ನದೇ ಆದಂಥ ವೈಶಿಷ್ಟ್ಯತೆಯನ್ನು ಹೊಂದಿದೆ. ಇವತ್ತಿನ ದಿವಸ ನಾವು ಗುರುವಿನನ್ನು ಸಮರ್ಪಣಾ ಭಾವದಿಂದ ಕಾಣಬೇಕು. ತಂದೆ ತಾಯಿ ನಮ್ಮನ್ನು ಈ ಲೋಕಕ್ಕೆ ತಂದು ಬಿಡ್ತಾರೆ. ಆದರೆ ಒಬ್ಬ ಸಮರ್ಥ ಗುರುವಿನಿಂದ ಒಬ್ಬ ಮನುಷ್ಯ ಶಿವನ ಪಾದವನ್ನು ಮುಕ್ತಿ ಪಡಿಬೇಕಂತಂದ್ರೆ ಅವನ ಜೀವನದಲ್ಲಿ ಗುರುವಿನ ಒಂದು ಮಾರ್ಗದರ್ಶನ ಬಹಳ ಅವಶ್ಯಕತೆ. ಗುರುವಿಲ್ಲಂತಂದ್ರೆ ಜೀವನ ಸಾರ್ಥಕತೆ ಆಗುವುದಿಲ್ಲ. ಪ್ರತಿಯೊಬ್ಬ ಮನುಷ್ಯನ ಅವಧಿಯಲ್ಲಿ ಗುರುವಿನ ಆಶೀರ್ವಾದ, ಗುರುವಿನ ಸ್ಮರಣೆ, ಗುರುವಿನ ಪ್ರಾಮುಖ್ಯತೆ ಬಹಳ ದೊಡ್ಡದು. ಗುರುವಿನಿಂದ ಒಬ್ಬ ಮನುಷ್ಯ ಹುಟ್ಟಿನಿಂದ ಸಾಯುವವರೆಗೂ ಗುರುವಿನ ಅವಶ್ಯಕತೆ ಮನುಷ್ಯನಿಗೆ ಬಹಳ ಇರುತ್ತದೆ. ಒಬ್ಬ ಗುರುವಿಲ್ಲಂತಂದ್ರೆ ಆ ಒಂದು ಜೀವನ ವ್ಯರ್ಥ ಆಗುತ್ತದೆ. ಮಹಾಭಾರತದಲ್ಲಿ ರಾವಣ ಬಹಳ ಶಕ್ತಿಶಾಲಿಯಾಗಿದ್ದ. ಅವನು ಏನು ಬೇಕಾದ್ರೂ ಮಾಡಬಹುದಾಗಿತ್ತು. ಆದರೆ ಅವನಿಗೆ ಒಬ್ಬ ಒಳ್ಳೆ ಗುರು ಸಿಗಲಿಲ್ಲ. ಅವನು ಎಷ್ಟು ಮಾಡಿದ್ರು ಅವನು ಯಶಸ್ಸು ಅವನಿಗೆ ಸಿಗಲಿಲ್ಲ. ಒಬ್ಬ ಒಳ್ಳೆ ಗುರುವಿನಿಂದ ಅವನ ಮಾರ್ಗದರ್ಶ ಆಗಲಿಲ್ಲ. ಒಬ್ಬ ಒಳ್ಳೆ ಗುರುವಿಂದ ಮಾತ್ರ ಆ ಒಂದು ಜೀವನದಲ್ಲಿ ನಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ನಾವು ಬಂದರೂ ಸಹ ನಾವು ಅದನ್ನು ಹೇಗೆ ಬಂದುದಂಗೆ ಹೋಗ್ತೀವಿ. ನಮ್ಮ ಜೀವನದಲ್ಲಿ ಏನೇ ಒಂದು ಕಷ್ಟ ಕಾರ್ಯಕ್ರಮ ಏನೇ ಬರಲಿ ನಾವು ದೇವ್ರ ಬಗ್ಗೆ ಹೋಗ್ತೀವಿ. ಆದರೆ ದೇವರು ತನ್ನ ಮೇಲೆ ಹಾಕಲಾಗಿ ಒಬ್ಬ ಗುರುವಿನನ್ನು ಸೃಷ್ಟಿ ಮಾಡಿ ಗುರುವಿನಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಹೋಗ್ತಾವ. ಅದಕ್ಕೆ ಗುರುವಿನ ಹತ್ರ ಹೋಗಿ ನಿನ್ನ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡ್ಕೊಂಬರ್ತಕ್ಕಂಥ ಒಂದು ಆಶೀರ್ವಾದ ದೇವರಿಂದ ಗುರುವಿಗೆ ಬಂದದ. ಅದಕ್ಕೆ ಗುರುವಿನಿಂದ ಈ ಒಂದು ಇದರಲ್ಲಿ ಗುರುವಿನಿಂದ ಒಬ್ಬ ದೊಡ್ಡ ವ್ಯಕ್ತಿ ಯಾರೂ ಇಲ್ಲ. ಬಂಧುಗಳಾದವರು ಬಂದು ಹೋಗುವವರು ಬಂಧನ ಕರೆಯುವುದು ಗುರುವಿನೂ ಬಂಧುಗಳಂತೆ. ನಮ್ಮ ಬಂಧುಗಳು ಹಾಗೂ ಒಂದು ಮಿತ್ರರು ಮನೆಗೆ ಬಂದು ಊಟ ಮಾಡಿ ಹೋಗುವಷ್ಟು ಅಷ್ಟಕ್ಕೆ ಅವ್ರು ಸೀಮಿತ ಹೊರತು ನಮ್ಮ ಕಷ್ಟ ಕಾರ್ಪಣ್ಯ ಆಗಲಿ ಮತ್ತೊಂದಾಗಲಿ ಮಗಳೊಂದಾಗಲಿ ಯಾವುದೂ ಒಂದು ಕಲಿಯೋಕ್ಕಾಗಲ್ಲ. ಈಗ ನೋಡ್ಬೋದು ಒಬ್ಬ ಗುರುವಿನ ಅಂದ್ರೆ ಗುರು ಗಂಗಾಧರಪ್ಪವರಿಂದ ನೀವೆಲ್ಲರೂ ಬಂದಿದ್ದೀರಿ. ನೀವು
ಒಬ್ಬೊಬ್ಬರು ಒಂದೊಂದು ಊರಲ್ಲ, ಎಲ್ಲರೂ ಒಂದೇ ಊರಲ್ಲ. ಒಂದು ಗುರುವಿನ ಅಂತಂದ್ರೆ ಬಂಧುಗಳಾದವರು ಬಂಧು ಗುರುವಿನಿಂದ ಬಂಧುಗಳಿಗೆ ಅಂತಂದ್ರೆ ಒಬ್ಬ ಗುರುವಿನಿಂದ ನೀವೆಲ್ಲರೂ ಬೇರೆ ಬೇರೆಯಾಗಿರ್ಬೋದು, ಆದ್ರೆ ಈ ಕ್ಷೇತ್ರಕ್ಕೆ ಬಂದಾಗ ಎಲ್ಲರೂ ಒಂದೇ. ಅದಕ್ಕೆ ಬಂಧುಗಳಾದವರು ಮುಂದೆ ಹೋಗೋರು ಬಂದು ಗುರುವಿನಿಂದ ಬಂಧುಗಳು ಅಂತಂದ್ರೆ ಗುರುವಿನಿಂದ ನಾವು ಇಷ್ಟೆಲ್ಲ ಇವತ್ತು ನೋಡ್ಬೋದು. ಯಾವುದೇ ಒಂದು ಜಾತಿ ಮತ ಪಂಥ ಯಾವುದೂ ಇಲ್ಲ, ಗುರುವಿನಿಂದ ಇವತ್ತು ಇಷ್ಟು ನಾವು ಸಂಭ್ರಮ ಕಾಣಕ್ಕೆ ಸಾಕ್ಷಿ ಆಗ್ತದ. ಆ ಒಂದು ಶೈಲಿ ನಾವು ಎಲ್ಲರೂ ಅತ್ಯಂತ ಪುಣ್ಯವಂತರು. ಯಾಕಂತ ಅಂತಂದ್ರೆ ದೇವರ ರೂಪದಲ್ಲಿ ನಾವು ವಿಶ್ವರಾಜನ ಕಂಡ್ರೆ ಗುರುವಿನ ರೂಪದಲ್ಲಿ ನಾವು ಗುರು ಗಂಗಾಧರ ಪೌರನ ಕಾಣ್ತೀವಿ. ಯಾಕಂತಂದ್ರೆ ಗುರು ಗಂಗಾಧರಪ್ಪ ಅವರು ಅಂತಂದ್ರೆ ವಿಶ್ವರಾಜನ ಪ್ರಸಾದ ನಾವು ಇವತ್ತು ಯಾರು ಗೊತ್ತಿರಲಿಲ್ಲ. ವಿಶ್ವರಾಜನ ಅಂದ್ರೆ ನಮಗ ನಿಮಗೆ ಯಾರು ಗೊತ್ತಿರಲಿಲ್ಲ. ಒಬ್ಬ ಸಮರ್ಥ ಗುರುವಿನಿಂದ ಒಬ್ಬ ಸಮರ್ಥ ದೇವರ ಬಗ್ಗೆ ಇವತ್ತು ನಾವು ಗುರು ಗಂಗಾಧರಪ್ಪ ಅವರಿಂದ ನಾವು ನೀವು ವಿಶ್ವರಾಜನ ಪ್ರಸಾದ ಹೊಂದಿವಿ. ನಾವು ನೀವು ನಮ್ಮಂಥ ಪುಣ್ಯ ವ್ಯಕ್ತಿಗಳು ಯಾರಿಲ್ಲ. ಯಾಕಂತಂದ್ರೆ ಇಂಥ ಒಂದು ನಮ್ಮ ಮಾನವ ಜನ್ಮದಲ್ಲಿ ಒಬ್ಬ ಒಳ್ಳೆಯ ಗುರು, ಒಳ್ಳೆ ಮಾರ್ಗದರ್ಶಿಸತಕ್ಕಂಥ ಒಬ್ಬ ಒಳ್ಳೆಯ ಗುರು ಸಿಕ್ಕೇನಲ್ಲ. ಆ ಒಂದು ಸ್ಟೇಜಿ ನಾವು ಅತ್ಯಂತ ಒಂದು ಪುಣ್ಯ ವ್ಯಕ್ತಿಗಳು. ನಾವು ಎಷ್ಟು ಸಾಷ್ಟಾಂಗ ಗುರುವಿಗೆ ಸಮರ್ಪಣೆ ಮಾಡಿದ್ರು ಈ ಜನ್ಮ ಸಾಲಲ್ಲ ಅಂತಕ್ಕಂಥ ವಿಚಾರವನ್ನು ಹೇಳಿ ಪ್ರತಿಯೊಬ್ಬ ಜೀವನದಲ್ಲಿ ಗುರುವಿನ ಮಾರ್ಗದರ್ಶನ, ಗುರುವಿನ ಆಶೀರ್ವಾದ ಬಹಳ ಪ್ರಾಮುಖ್ಯತೆ ಅದ. ಆ ಒಂದು ಶೈಲಿ ಮುಂದೆ ಬರತಕ್ಕಂಥ ವಿಶ್ವರಾಜ್ಯರ ಪರಂಪರಾ ಪಾದಯಾತ್ರೆ ವಿಶ್ವರಾಜ್ಯರ ಜನ್ಮಸ್ಥಳವಾದ ಗಮನ ಪ್ರಾರಂಭಗೊಂಡು ದಿನಾಂಕ ಅಂದರೆ ಮುಂದೆ ಬರತಕ್ಕಂಥ ಆಗಸ್ಟ್ 10, 11, 12 3 ದಿನಗಳ ಕಾಲ ಆ ಪಾದಯಾತ್ರೆಯಲ್ಲಿ ಪಾಲ್ಗೊಂಡ್ರಿ. ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ಸದ್ಗುರು ಸಮರ್ಥ ವಿಶ್ವರಾಜ್ಯರು ಭಗವಾನ್ ತಾಯಿ ಗುರು ಗಂಗಾಧರಪ್ಪ ಅವರ ಆಶೀರ್ವಾದ ಸದಾ ಮೇಲೆ ಇರತಕ್ಕಂಥ ವಿಚಾರ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ.